ಪತಿಯೊಬ್ಬನಿಗೆ ತನ್ನ ಹೆಂಡತಿಯ ಮೇಲೆ ಅನುಮಾನ ಇತ್ತು. ಇದರ ಪರಿಣಾಮ ಹೆಣವಾಗಿದ್ದು ಮಾತ್ರ ಅವರ ಕೂಸು. ಹೆಂಡತಿ ಮೇಲೆ ಅನುಮಾನ ಪಟ್ಟು ಪುತ್ರನನ್ನ ಹೆಣ ಮಾಡಲಾಗಿದೆ. ಅನೈತಿಕ ಸಂಬಂಧಕ್ಕೆ ಮಗ ಕುಮ್ಮಕ್ಕು ಕೊಟ್ಟಿದ್ದಾನೆ ಅಂತ ಮಗನಿಗೆ ತಂದೆ ಮುಹೂರ್ತ ಇಟ್ಟಿರುವಂತ ಘಟನೆ ವರದಿಯಾಗ್ತಾ ಇದೆ. ಮಗನನ್ನೇ ಕೊಂದು ಮೃತದೇಹವನ್ನ ಕತ್ತರಿಸಿ ಪಾಪಿ ತಂದೆ ಚೀಲಕ್ಕೆ ತುಂಬಿದ್ದಾನೆ. ತುಂಡು ತುಂಡಾಗಿ ಕತ್ತರಿಸಿ ಎಸೆದಂತಹ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣ ಬೆಳಕಿಗೆ ಬಂದು 24 ಗಂಟೆಯಲ್ಲೇ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಬೀರಬ್ಬಿಯಲ್ಲಿ ನಡೆದಿರುವಂತಹ ಘಟನೆ ಇದು. 25 ವರ್ಷದ ಬೀರೇಶ್ ಎಂಬ ಯುವಕನನ್ನ ಆತನ ತಂದೆ ಲಕ್ಷ್ಮಪ್ಪ ಕೊಲೆ ಮಾಡಿದ್ದ. 15 ದಿನಗಳ ಹಿಂದೆ ಕೊಲೆ ಮಾಡಿ ಆತನ ದೇಹವನ್ನ ಚೀಲಕ್ಕೆ ತುಂಬಲಾಗಿತ್ತು. ಕೊಳೆತು ಹೋಗಿತ್ತು ಬೀರೇಶ್ ಮೃತದೇಹ ಪತ್ತೆ ಮಾಡುವ ಹೊತ್ತಿಗೆ. ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡಿದ್ದು ಆರೋಪಿ ತಪ್ಪೊಪ್ಪಿಗೆಯನ್ನು ಕೊಟ್ಟಿದ್ದಾನೆ. ಹಿರೇಹಡಗಲಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತಂದೆನೇ ಮಗನನ್ನ ಹತ್ಯೆಗೈದಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಮಗನ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಚೀಲದಲ್ಲಿ ತುಂಬಿದ್ದಾನೆ. ಗುರ್ತೆಲ್ ಸಿಗುತ್ತೆ. ಆ ಮಟ್ಟಕ್ಕೆ ತನ್ನ ಮಗನನ್ನೇ ತಾನು ಅಪ್ಪ ಅನ್ನಿಸ್ಕೊಂಡವನು ಕೊಂದಿದ್ದಾನೆ. ಆ್ಯಂಡ್ ಇದಕ್ಕೆ ಕಾರಣ ಹೆಂಡತಿ ಮೇಲೆ ಆತನಿಗಿದ್ದ ಅನುಮಾನ. ಹೆಂಡತಿಯ ಅನೈತಿಕ ಸಂಬಂಧಕ್ಕೆ ಮಗ ಕುಮ್ಮಕ್ಕು ಕೊಡ್ತಿದ್ದಾನೆ ಅಂತ ಮಗನಿಗೆ ತಂದೆ ಮುಹೂರ್ತ ಇಟ್ಟಿರುವಂತಹ ಘಟನೆ ಇದು ಬಳ್ಳಾರಿಯಲ್ಲಿ ನಡೆದಿರೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ವೀರೇಶ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೀರೇಶ್, ಘಟನೆ ಬೆಳಕಿಗೆ ಬಂದು 24 ಗಂಟೆಯಲ್ಲೇ ಆರೋಪಿಯ ಅರೆಸ್ಟ್ ಏನೋ ಆಗಿದೆ. ಬಟ್ ವೆರಿ ಸ್ಯಾಡ್, ದುರ್ದೈವ ಇದು. ತಂದೆನೇ ಮಗನನ್ನು ಈ ಮಟ್ಟಕ್ಕೆ ಹತ್ಯೆ ಮಾಡೋದು. ಆ್ಯಂಡ್ ಹೆಂಡತಿ ಮೇಲೆ ಅನುಮಾನ ಇದ್ರೆ ಮಗನ್ ಯಾಕೆ ಸಾಯಿಸಬೇಕಾಗಿತ್ತು? ಪ್ರಜ್ವಲ, ಈ ಒಂದು ನೂತನ ಜಿಲ್ಲೆ ವಿಜಯನಗರದ ಹೂವಿನಡಗಲಲ್ಲಿ ಒಂದು ಮನಕಲಕರುವಂತಹ ಒಂದು ಬರ್ಬರ ಕೊಲೆ ಮಾಡಿರತಕ್ಕಂತಹ ಘಟನೆ ಬೆಳಕಿಗೆ ಬಂದಿದೆ. ಸುಮಾರು ಕೊಲೆಯಾಗಿ 15 ದಿನಗಳ ನಂತರ ಬೆಳಕಿಗೆ ಬಂದಿರುವುದು ಮತ್ತೊಂದು ಅಚ್ಚರಿಯಾದರೂ ಸಹ. ಎಲ್ಲಿಯೇ ಆಗಿರ್ಲಿ ಪ್ರಪಂಚದಲ್ಲಿ ಈ ಒಂದು ಮಕ್ಕಳ ಭವಿಷ್ಯ ಉತ್ತಮವಾಗಿರಬೇಕು, ಮಕ್ಕಳು ಬೆಳೆದು ನಮಗೆ ಸಹಕಾರ ನೀಡಬೇಕು ಎನ್ನತಕ್ಕಂತಹ ಒಂದು ಮನೋಭಾವನೆಯಿಂದ ತಂದೆ ತಾಯಿಗಳು ಈ ಒಂದು ಮಕ್ಕಳನ್ನು ಬೆಳೆಸ್ತಾರೆ. ಆದ್ರೆ ಇಲ್ಲಿ ದುರುಳ ಲಕ್ಷ್ಮಪ್ಪ ಎನ್ನತಕ್ಕಂತಹ 55 ವರ್ಷದ ಒಂದು ತಂದೆ ಮಗನಾದಂತಹ 25 ವರ್ಷದ ಬೀರಪ್ಪನನ್ನು, ಬೀರೇಶ್ ಎನ್ನತಕ್ಕಂತಹ ವ್ಯಕ್ತಿಯನ್ನು ಕೊಲೆ ಮಾಡುವುದರ ಮೂಲಕ ಈ ಒಂದು ನಾಚಿಕೆಗೇಡಿನ ಈ ಒಂದು ಸಮಾಜ ತಲೆ ತಗ್ಗಿಸುವಂತಹ ಕೆಲಸವನ್ನು ಮಾಡಿದ್ದಾನೆ. ಇದಕ್ಕೆ ಮುಖ್ಯ ಕಾರಣ ಎಂದಾಗ ಈ ಒಂದು ತಾಯಿಯ ಅಕ್ರಮ ಸಂಬಂಧಕ್ಕೆ ಈ ಒಂದು ಮಗನೇ ಸಹಕಾರ ಮಾಡ್ತಾ ಇದ್ದ ಎನ್ನತಕ್ಕಂತಹ ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ. ಈ ಒಂದು ತಾಯಿಯ ಅಕ್ರಮ ಸಂಬಂಧಕ್ಕೆ ಮಗನ ಸಹಕಾರದಿಂದಾಗಿ ಈ ಬೇಸತ್ತಿರತಕ್ಕಂತಹ ತಂದೆ ಲಕ್ಷ್ಮಪ್ಪ ಎನ್ನತಕ್ಕಂತಹ ವ್ಯಕ್ತಿಯು ಮಗನನ್ನು ಕೊಲೆ ಮಾಡಿದರೆ ಈ ರೀತಿಯಾದಂತಹ ಕೃತ್ಯ ನಿಲ್ಲಬಹುದು ಎನ್ನತಕ್ಕಂತಹ ಒಂದು ಅಂದಾಜಿನ ಮೇಲೆ ಕೊಲೆ ಮಾಡಿ ಅದನ್ನು ಒಂದು ಚೀಲದಲ್ಲಿ, ಅಂದ್ರೆ ಎಂತ ಒಂದು ಮಾನಸಿಕ ವಿಕೃತಿಯನ್ನು ಮೆರೆದಿದ್ದಾನೆ ಈ ಒಂದು ಲಕ್ಷ್ಮಪ್ಪ ಎನ್ನತಕ್ಕಂತಹ ವ್ಯಕ್ತಿ ಎಂದರೆ ಮಗನನ್ನು ಸಣ್ಣದಾಗಿ ಕಟ್ ಮಾಡಿ ಒಂದು ಚೀಲದಲ್ಲಿ ತುಂಬಿ ಹಾಕಿದ್ದಾನೆ. ಆದರೆ ಈ ಒಂದು ಏನು ಮಾಂಸ ತುಂಡುಗಳು ಸುಮಾರು 15 ದಿನಗಳ ಹಿಂದಿನಿಂದಲೂ ಈ ಒಂದು ಕೊಳೆತ ಸ್ಥಿತಿಯಲ್ಲಿ ಇರುವುದರಿಂದ ಈ ಒಂದು ಗಲೀಜಾದಂತಹ ಒಂದು ವಾಸನೆ ಬರೋದರ ಮೂಲಕ ಏನು ಎಂದು ಎದುಗುತ್ತಾ ಹೋದಂತಹ ಒಂದು ಪೊಲೀಸರಿಗೆ ದೊರೆತಂತಹ ಮಹತ್ವವಾದಂತಹ ಸುಳಿವು ಎಂದ್ರೆ ಈ ಒಂದು ಮಗನನ್ನೇ ತಂದೆ ಕೊಲೆ ಮಾಡಿರ್ತಕ್ಕಂತಹ ಘಟನೆಯು ಬೆಳಕಿಗೆ ಬಂದಿದೆ. ಇದನ್ನು ಏನು ಈಗಾಗಲೇ ಪೊಲೀಸರು ಈ ಸ್ಥಳಕ್ಕೆ ಭೇಟಿ ನೀಡಿ ಈ ಕೃತ್ಯಕ್ಕೆ ಕಾರಣವಾಗಿರತಕ್ಕಂತಹ ವ್ಯಕ್ತಿ ಲಕ್ಷ್ಮಪ್ಪ ಎನ್ನತಕ್ಕಂಥ ವ್ಯಕ್ತಿಯನ್ನು ವಶಕ್ಕೆ ಪಡೆದಿದ್ದಾರೆ. ಹಾಗೂ ಈ ಕೃತ್ಯಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಕ್ಕೆ ಈ ಒಂದು ವಿಜಯನಗರ SP ಆಗಿರತಕ್ಕಂತಹ ಜಾನ್ವಿ ಅವರ ಜೊತೆಗೂಡಿ ಕಾರ್ಯನಿರ್ವಹಿಸಲಾಗ್ತಾ ಇದೆ. ಪ್ರಜ್ವಲ. ರೈಟ್ ವೀರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.